ಗಾಯ್ಸ್ ನಾನು ನಿಮ್ಮ ಎಮ್ ಎನ್ ಕ್ರಿಯೇಷನ್ ಫ್ರೆಂಡ್ಸ್. ಈಗ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ, ಈ ರೀತಿ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋನ ಅಲೈಟ್ ಮೋಷನ್ ಅಪ್ಲಿಕೇಶನ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ರೆ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಗೋ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಅಲ್ಲಲ್ಲಿ ಸೆಲೆಕ್ಟ್ ಮಾಡಿ ನಿಲ್ಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನಾನು ಡಿಸ್ಕ್ರಿಪ್ಷನ್ಲಿ ಬೀಟ್ಸ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡಿರೋ ಸಾಂಗ್ ಬೀಟ್ಸ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಬೀಟ್ಸ್ ಮಾರ್ಕ್ ಆ್ಯಡ್ ಆಗಿರೋ ಸಾಂಗ್ ಬರುತ್ತೆ ನೋಡಿ. ಈ ರೀತಿ ಬಂದ ನಂತರ ಸ್ಟಾರ್ಟಿಂಗ್ಗೆ ನಿಂತ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾಗೆ ಹೋಗಿ ಮೀಡಿಯಾಗೆ ಹೋದ ನಂತರ ನೀವು ಯಾರ ವೀಡಿಯೋನ ಕ್ರಿಯೇಟ್ ಮಾಡ್ತಿರ್ತೀರ ಅವ್ರದ್ದು ಇಮೇಜಸ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ಜಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಬೀಟ್ ಮಾರ್ಕ್ಗೆ ಆ ಇಮೇಜ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಆ್ಯಡ್ ಮಾಡ್ಕೋತಾ ಹೋಗಿ. ನೋಡಿ ಫ್ರೆಂಡ್ಸ್, ಈಗ ನಾನು ಕೊನೆವರೆಗೂ ಇಮೇಜಸ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಕೊನೆವರೆಗೂ ಇಮೇಜಸ್ನ ಆ್ಯಡ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಎಫೆಕ್ಟ್ ಇದೆಯಲ್ಲ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿನ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಈಗ ಕ್ರಿಯೇಟ್ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟಾರ್ಟಿಂಗು 2 ಇಮೇಜು ಸ್ಮಾಲ್ ಇಮೇಜಸ್ ಐತಲ್ಲ, ಆ ಇಮೇಜಸ್ಗಳಿಗೆ ಸ್ಟಾರ್ಟಿಂಗ್ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಈ 2 ಇಮೇಜಸ್ಗೆ ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಲಾಂಗು 2 ಇಮೇಜ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಸ್ಮಾಲ್ 2 ಇಮೇಜಸ್ಗೆ ಸೇಮ್ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಸ್ಕ್ರಾಲ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ನೆಕ್ಸ್ಟು 2 ಇಮೇಜಸ್ಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಜಸ್ಟು 2 ಇಮೇಜಸ್ನ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟು 2 ಇಮೇಜಸ್ಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಸೆಕೆಂಡ್ ಒನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಗೆ ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿನ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಈಗ ಕ್ರಿಯೇಟ್ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗಿಂದ ಥರ್ಡ್ ಒನ್ ಇಮೇಜ್ಗೆ ನೋಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ನೋಡಿ ಫ್ರೆಂಡ್ಸ್, ಈ ರೀತಿ ಬಂದು ಸ್ಮಾಲ್ 2 ಇಮೇಜಸ್ ಆದಮೇಲೆ ಒಂದು ಲಾಂಗ್ ಇಮೇಜಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೇಸ್ಟ್ನ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅದೇ ರೀತಿ 2 ಇಮೇಜು ಸ್ಮಾಲ್ ಇಮೇಜಸ್ ಆದ ನೆಕ್ಸ್ಟ್ ಇಮೇಜಸ್ಗೆ ಈ ಎಫೆಕ್ಟ್ನ ನೀವು ನೆಕ್ಸ್ಟು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೆಕೆಂಡ್ ಒನ್ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ನೋಡಿ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಫೈನಲಿ ಕೊನೆಯ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅಂದರೆ ಥರ್ಡ್ ಒನ್ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಸಾಂಗ್ ಬೀಟ್ಸ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡು ಲಾಂಗ್ ಇಮೇಜ್ ಐತಲ್ಲ ಫ್ರೆಂಡ್ಸ್, ಆ ಸೆಕೆಂಡ್ ಇಮೇಜ್ಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಕ್ರಾಲ್ ಮಾಡ್ಕೋಬೇಕು. ಸ್ಕ್ರಾಲ್ ಮಾಡ್ಕೊಂಡ ನಂತರ ಅದೇ ರೀತಿ ಮುಂದೆ ಸ್ಕ್ರಾಲ್ ಮಾಡ್ತಾ ಕೊನೆ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ನೀವೇನು ಮಾಡಬೇಕು ಅಂದರೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟಾರ್ಟಿಂಗು 3 ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಾಪಿನ ಮಾಡ್ಕೋಬೇಕು. 3 ಲೇಯರ್ನ ಕಾಪಿನ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ಸಾಂಗ್ ಬೀಟ್ಸ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗಿಗೆ ನಿಂತ್ಕೊಂಡು ಲೇಯರ್ನ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ನ ಮಾಡ್ಕೊಂಡ ನಂತರ ಈ ರೀತಿ ಸ್ಕ್ರಾಲ್ ಮಾಡಿ ಕೊನೆವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ನ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗ್ಗೆ ನಿಂತ್ಕೊಂಡು ಇಲ್ಲಿ ಸ್ಟಾರ್ಟಿಂಗಿಂದ ಒಂದ್ಸಲ ಪ್ಲೇ ಮಾಡಿ ವಿಡಿಯೋನ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋ ಬಂದಿದೆ. ಈ ರೀತಿ ಬಂದ ನಂತರ ನೆಕ್ಸ್ಟು ಟಾಪಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಎಕ್ಸ್ಪೋರ್ಟ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.